ಹೆಲೋ ಮಕ್ಕಳೇ, ಕ್ವಶನ್ ನೋಡಿ. ಡಿಫರೆನ್ಷಿಯಲ್ ಇಕ್ವೇಷನ್ ಕ್ವಶನ್, ಆರ್ಡರ್ ಮತ್ತು ಡಿಗ್ರಿ ರಿಲೇಟೆಡ್. ದ ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಷನ್ whose ಜನರಲ್ ಸೊಲ್ಯೂಷನ್ is given by y equals to c1 plus c2 into cos x plus c3 minus c4 into e raised to x plus c. ಇದೆಲ್ಲ ರೇಸ್ ಟು ಇದೆ. ವೇರ್ c1 c2 c3 c4 ಆರ್ ಆರ್ಬಿಟ್ರಿ ಕಾನ್ಸ್ಟೆಂಟ್. ಒಂದು ಮಾತು ಹೇಳ್ತೀನಿ, ಡಿಫರೆನ್ಷಿಯಲ್ ಇಕ್ವೇಷನ್ನಲ್ಲಿ ಆರ್ಡರ್ ಈಸ್ ಈಕ್ವಲ್ಸ್ ಟು ಆರ್ಬಿಟ್ರಿ ಕಾನ್ಸ್ಟೆಂಟ್. ಏಕೆಂದರೆ ಇದು ಎಷ್ಟಿರುತ್ತೆ, ಆರ್ಡರ್ 3 ಇದ್ದರೆ ಆರ್ಬಿಟ್ರಿ ಕಾನ್ಸ್ಟೆಂಟ್ 3 ಇರುತ್ತೆ. ಯಾಕಂದರೆ 3ನ್ನ ಡಿಫ್ರೆನ್ಷಿಯೇಟ್ ಮಾಡಿದ ಮೇಲೆ ನಮಗೆ ಆರ್ಡರ್ ಸಿಗುತ್ತೆ. ಫಸ್ಟ್ ಆಫ್ ಆಲ್ ನೋಡಿ, y ಈಕ್ವಲ್ಸ್ ಟು c1 ಪ್ಲಸ್ c2 ಇಂಟು ಕಾಸ್ ಎಕ್ಸ್ ಪ್ಲಸ್ c3 ಮೈನಸ್ c4 e raised to x ಪ್ಲಸ್ c5. ಇವಾಗ ನೋಡಿ, ಇದು ಆರ್ಡರ್ ನೋಡಿದರೆ, ಇದನ್ನು ನೋಡಿದ ಮೇಲೆ ನೀವು ಇದನ್ನು ಆರ್ಬಿಟ್ರಿ ಕಾನ್ಸ್ಟೆಂಟ್ ಎಷ್ಟಿದೆ ಅಂತ ಕೇಳಿದಾಗ ನೀವು 5 ಅಂತ ಹೇಳಿ ಬರೀಬೋದು. ಯಾಕಂದರೆ ಇವಾಗ ನೋಡಿ, ಇದನ್ನು ಕ್ಲಬ್ ಮಾಡಿ c1 c2 c ಡ್ಯಾಶ್ ಅಂತ ಬರೀಬೋದು. ಕಾಸ್ ಎಕ್ಸ್ ಪ್ಲಸ್ c3 ಮೈನಸ್ c4 ಇಂಟು ಇದನ್ನೇನು ಬರೀಬೋದು, ಎಕ್ಸ್ ಇಂಟು e raised to x ಇಂಟು e raised to c5. ಇವೆರಡೂ ಇದನ್ನು ಕ್ಲಬ್ ಮಾಡಿದರೆ ಇದು ಇನ್ನೊಂದು ಕಾನ್ಸ್ಟೆಂಟ್ ಸಿಗುತ್ತೆ, ಸಿ ಡ್ಯಾಶ್ ಇಂಟು ಕಾಸ್ ಎಕ್ಸ್ ಪ್ಲಸ್ c3 ಮೈನಸ್ ಇದನ್ನು ಸಿ ಡ್ಯಾಶ್ ಅಂತ ಬರೆದಿದ್ದೇನೆ, ಸಿ ಡಬಲ್ ಡ್ಯಾಶ್ e raised to x. ಸೊ ಇಲ್ಲಿ 3 ಕಾನ್ಸ್ಟೆಂಟ್ ಇರೋದು. ಇವಾಗ ನೀವು ಕೇಳ್ಬೋದು, ಇದನ್ನು ಓಪನ್ ಮಾಡಿ ಇನ್ನೂ ಬೇರೆ ಕಾನ್ಸ್ಟೆಂಟ್ ಸಿಗ್ಬೋದು ಅಂತ ಹೇಳಿ. ನಾನು ಯಾಕೆ ಇದನ್ನು ಕ್ಲಬ್ ಮಾಡಿದ್ದೇನೆ ಅಂದರೆ, ಎಷ್ಟು ಕ್ಲಬ್ ಆಗ್ತಿತ್ತು ಅಷ್ಟು ಕ್ಲಬ್ ಮಾಡಿ. ಇವಾಗ ನೋಡಿ, 5 + 4 + 1 ಅಂತ ಬರಿಬೋದು. ಆದರೆ ಇರೋದೇ ಕಾನ್ಸ್ಟೆಂಟ್. ಇದನ್ನು ಬರೆದ ನಂತರ ಯಾರು ಇದನ್ನು ಬಿಡೋದಿಲ್ಲ. ಇದನ್ನು ಬರೆದ ನಂತರ ಪ್ಲಸ್ ಇದ್ದರೆ 5 ಅಂತ ಬರುತ್ತಾರೆ. ಅದಕ್ಕೆ ಇದು ಕಾನ್ಸ್ಟೆಂಟ್ ಇದೆಯಲ್ಲ, ಯಾವಾಗದು c1/c2 ಏನು ಸಿಕ್ಕರೆ ಇದೊಂದು ನ್ಯೂ ಕಾನ್ಸ್ಟೆಂಟ್ 3. c5/c6 = c7 ಅಂತ ಹೇಳಿ ಅದನ್ನು ಬರೀರಿ. ಅದನ್ನು ಮರ್ಜ್ ಮಾಡಿರಿ. ಆರ್ಡರ್ ಆಫ್ ಇಕ್ವೇಷನ್ ಅಂತ ಹೇಳಿದರೆ, ಆರ್ಡರ್ ಆಫ್ ಡಿಫರೆನ್ಷಿಯಲ್ ಇಕ್ವೇಷನ್ ಈಸ್ ಈಕ್ವಲ್ಸ್ ಟು ಆರ್ಬಿಟ್ರಿ ಕಾನ್ಸ್ಟೆಂಟ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಷನ್ಸ್. ಸೊ ಇಲ್ಲಿ ನಂಬರ್ ಆಫ್ ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಇರೋದು 3. ಸೊ ನಾನು ಆರ್ಡರ್ ಮತ್ತು ಡಿಗ್ರಿ ಒಂದು ವಿಡಿಯೋ ಮಾಡಿ ನೀವು ಹಾಕ್ತೀನಿ, ಅದನ್ನು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.